ಹಾಯ್ ಎವ್ರಿವನ್, ವೆಲ್ಕಮ್ ಟು CRS ರುಚಿ. ಇವತ್ತಿನ ವಿಡಿಯೋದಲ್ಲಿ ಅಕ್ಕಿ ಕಡುಬು ಅಥವಾ ಪುಂಡಿ ಅಂತಲೂ ಕರೀತಾರೆ. ಅಕ್ಕಿ ಕಡುಬು ಬೆಳಗಿನ ತಿಂಡಿಗೆ ಚೆನ್ನಾಗಿರುತ್ತೆ. ಕಾಯಿ ಚಟ್ನಿಗೆ ಒಗ್ಗರಣೆ ಹಾಕಿಬಿಟ್ಟು ತಿಂದರೆ ಚೆನ್ನಾಗಿರುತ್ತೆ. ಹಾಗೆಯೇ ಮೀನು ಸಾರು ಇದ್ದಾಗ ಅಕ್ಕಿ ಕಡುಬು ಮಾಡಿಕೊಂಡ್ರೆ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ಇದು ನೋಡಿ ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸುಲಭವಾಗಿ ಮಾಡುವಂಥ ತಿಂಡಿಯಾಗಿದೆ. ಹಾಗೆಯೇ ಕಡಿಮೆ ಇಂಗ್ರೀಡಿಯೆಂಟ್ಸ್ನಲ್ಲಿ ಮಾಡುವಂಥ ತಿಂಡಿಯಾಗಿದೆ. ತಿನ್ನೋದಕ್ಕೂ ಸಹ ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾನು ಇಲ್ಲಿ ರಾತ್ರಿಯೇ ಅಕ್ಕಿಯನ್ನು ನೆನೆ ಹಾಕ್ಕೊಂಡಿದ್ದೀನಿ. ರೇಷನ್ ಅಕ್ಕಿ ಅಥವಾ ದೋಸೆ ಅಕ್ಕಿನೂ ಆಗ್ಬೋದು. ಇವಾಗ ಇದನ್ನ ಚೆನ್ನಾಗಿ 3-4 ಸಲ ವಾಶ್ ಮಾಡ್ಕೊಳ್ಬೇಕು. ನೋಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ಸೈಡಲ್ಲಿ ಇಡೋಣ. ಹಾಗೆಯೇ 1 ಕಪ್ ಕಾಯಿಯನ್ನು ತುರಿದಿಟ್ಕೊಂಡಿದ್ದೀನಿ. ಇವಾಗ ತುರಿದಿಟ್ಟ ತೆಂಗಿನಕಾಯಿಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ತೆಂಗಿನಕಾಯಿ ಹಾಕೋದರಿಂದ ಟೇಸ್ಟಿಯಾಗಿರುತ್ತೆ, ಹಾಗೆಯೇ ಸಾಫ್ಟ್ ಆಗಿರುತ್ತೆ. ಇವಾಗ ವಾಶ್ ಮಾಡಿಟ್ಟ ಅಕ್ಕಿಯನ್ನು ಹಾಕ್ಕೊಳ್ಬೇಕು. ಅಕ್ಕಿ ಜಾಸ್ತಿ ಇದ್ದರೆ ಒಂದ್ಸಲ ರುಬ್ಲಿಕ್ಕಾಗಲ್ಲ. ಇವಾಗ ಎಷ್ಟಾಗುತ್ತೆ ಅಷ್ಟು ಹಾಕ್ಕೊಂಡು ಉಳಿದಿರುವ ಅಕ್ಕಿಯನ್ನು ನೆಕ್ಸ್ಟ್ ರೌಂಡ್ ರುಬ್ಕೊಳ್ಬೋದು. ಅರ್ಧ ಗ್ಲಾಸ್ ನೀರನ್ನು ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ರುಬ್ಕೊಳ್ಬೇಕು. ನೋಡಿ ಈ ರೀತಿ ರುಬ್ಕೊಳ್ಬೇಕು. ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿರಲ್ಲ, ಹಾಗೆಯೇ ಉಂಡೆ ಕಟ್ಟಲಿಕ್ಕೂ ಆಗಲ್ಲ. ಇವಾಗ ಇದನ್ನು ಪಾತ್ರಕ್ಕೆ ಹಾಕ್ಕೊಳ್ತಿದ್ದೀನಿ. ಹಾಗೆಯೇ ಉಳಿದಿರುವ ಅಕ್ಕಿಯನ್ನು ಹೀಗೇ ರುಬ್ಬಿಕೊಳ್ಳಬೇಕು. ಉಳಿದಿರುವ ಅಕ್ಕಿ ರುಬ್ಬಿಕೊಂಡಾದಮೇಲೆ ಅರ್ಧ ಗ್ಲಾಸ್ ನೀರನ್ನು ಹಾಕ್ಕೊಳ್ಬೇಕು. ಹಾಗೆಯೇ ರುಚಿಗೆ ತಕ್ಕಷ್ಟು 1 ಸ್ಪೂನ್ ಉಪ್ಪನ್ನು ಹಾಕ್ಕೊಳ್ಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಹಿಟ್ಟನ್ನು ಹೀಗೆ ತಿರ್ಸ್ತಾನೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಗಟ್ಟಿ ಆಗೋ ತನಕ ಹೀಗೆ ತಿರ್ಸ್ತಾನೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ತಿರ್ಸ್ಕೊಂಡಿಲ್ಲ ಅಂದರೆ ಅಲ್ಲೇ ಅಡಿ ಹಿಡಿಯುತ್ತದೆ. ನೋಡಿ ಹಿಟ್ಟು ಚೆನ್ನಾಗಿ ಬೆಂದು ಗಟ್ಟಿಯಾಗಿದೆ. ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡು ನಂತರ ಸ್ಟವ್ ಆಫ್ ಮಾಡ್ಕೊಳ್ಬೇಕು. ಇವಾಗ ಇದನ್ನ 5 ನಿಮಿಷ ತಣಿಲಿಕ್ಕೆ ಬಿಡೋಣ. ತುಂಬಾ ಬೇಗನೆ ಆಗುವ ರೆಸಿಪಿ ಇದು. ರಾತ್ರಿ ಎಲ್ಲ ಅಕ್ಕಿ ನೆನೆಸಿಟ್ಕೊಂಡ್ರೆ ಬೆಳಗ್ಗೆ 20 ನಿಮಿಷದಲ್ಲಿ ಎಲ್ಲದೂ ರೆಡಿ ಮಾಡ್ಕೊಳ್ಬೋದು. ಸಾಫ್ಟ್ ಆಗಿರುವುದರಿಂದ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅಷ್ಟು ಟೇಸ್ಟಿಯಾಗಿರುತ್ತೆ. ಇವಾಗ ಸ್ವಲ್ಪ ತಣ್ಣಗಾಗಿದೆ. ಸ್ವಲ್ಪ ನೀರು ಕೈಗೆ ಹಚ್ಚಿಕೊಂಡು ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಈ ರೀತಿ ನೋಡಿ ಉಂಡೆ ಮಾಡಿಕೊಳ್ಬೇಕು. ನಿಮಗೆ ಪುಂಡಿ ಯಾವ ಸೈಜಿನಲ್ಲಿ ಬೇಕಂತ ಉಂಡೆ ಮಾಡಿಕೊಳ್ಳಿ. ದೊಡ್ಡದು ಬೇಕಾದರೆ ದೊಡ್ಡದು ಮಾಡಿಕೊಳ್ಳಿ, ಚಿಕ್ಕದು ಬೇಕಾದರೆ ಚಿಕ್ಕದು ಮಾಡಿಕೊಳ್ಳಿ. ನೋಡಿ ನಾನು ಈ ಸೈಜಿನಲ್ಲಿ ಮಾಡ್ಕೊಂಡಿದ್ದೀನಿ. ನೋಡಿ ತುಂಬಾ ಬೇಗನೆ ಆಗಿಬಿಡುತ್ತೆ. ಅಕ್ಕಿನ ರುಬ್ಬಿಕೊಂಡು ಹಿಟ್ಟು ರೆಡಿ ಮಾಡಿದ ನಂತರ ಹಿಟ್ಟು ಬೇಯಿಸ್ಕೊಂಡು ಹಿಟ್ಟು ಗಟ್ಟಿ ಆದಮೇಲೆ 5 ನಿಮಿಷ ತಣ್ಣಗೆ ಆದಮೇಲೆ ಈ ರೀತಿ ಉಂಡೆ ಮಾಡಿಕೊಳ್ಬೇಕು. ನೋಡಿ ನಾನು 20 ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ರೆಡಿ ಮಾಡಿಕೊಂಡು ಇಡ್ಲಿ ಬೇಯಿಸ್ಕೊಳ್ತೀವಿ ಅಲ್ಲ, ಅದೇ ರೀತಿ ಬೇಯಿಸ್ಕೊಳ್ಬೇಕು. ಅಂದರೆ ಹಬೆಯಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ. ದೊಡ್ಡ ಗ್ಲಾಸ್ನಲ್ಲಿ 4 ಗ್ಲಾಸ್ ನೀರನ್ನು ಹಾಕ್ಕೊಂಡು ನಂತರ ತಟ್ಟೆಯನ್ನು ಮುಚ್ಚಿ 2 ನಿಮಿಷ ನೀರು ಕಾಯಬೇಕು. 2 ನಿಮಿಷ ಆದಮೇಲೆ ಒಂದೊಂದಾಗಿ ಇಡಬೇಕು. ನೋಡಿ ನೀಟಾಗಿ ಈ ಥರ ಇಟ್ಟು ನಂತರ ಮುಚ್ಚಳವನ್ನು ಮುಚ್ಚಿ 15-20 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. 20 ನಿಮಿಷ ಆಗಿದೆ. ಸ್ಟವ್ ಆಫ್ ಮಾಡಿಬಿಟ್ಟು ಅಕ್ಕಿ ಕಡುಬು ಬೆಂದಿದೆ ಅಂತ ನೋಡೋಣ. ಚೆನ್ನಾಗಿ ಬೆಂದಿದೆ ನೋಡಿ. ತರಿಯಾಗಿರುವುದರಿಂದ ತುಂಬಾ ಸಾಫ್ಟಾಗಿ ಬಂದಿದೆ ನೋಡಿ. ಸುಲಭವಾದ ರೆಸಿಪಿ ಇದು. ಬೆಳಗಿನ ತಿಂಡಿಗೆ ಮಾಡ್ಕೊಂಡು ತಿಂದರೆ ಸೂಪರ್ ಆಗಿರುತ್ತೆ. ದಿನ ಬೆಳಗ್ಗೆ ಆದ ತಕ್ಷಣ ಏನು ತಿಂಡಿ ಮಾಡೋದಂತ ಟೆನ್ಷನ್ ಆಗಿರುತ್ತೆ ಅಲ್ಲ, ಆವಾಗ ಈ ತಿಂಡಿ ಮಾಡಿ ನೋಡಿ ಚೆನ್ನಾಗಿರುತ್ತೆ. ಅಕ್ಕಿ ಕಡುಬು ಕಾಯಿ ಚಟ್ನಿ ಜೊತೆ ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಿಮಗೆ ಎಲ್ಲರಿಗೆ ಇವತ್ತಿನ ಅಕ್ಕಿ ಕಡುಬು ರೆಸಿಪಿ ಇಷ್ಟವಾಗಿದ್ದರೆ CRS ರುಚಿಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಸಬ್ಸ್ಕ್ರೈಬ್ ಆಗಲಿಕ್ಕೆ ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.